ತುಂಬ ಚೆನ್ನಾಗಿತ್ತು ಸರ್ ಸಿನಿಮಾ. ಹಾಗೆ ಅವ್ರ ಹೀರೋ ಆಗಲಿ ಅಥವಾ ಶಿವಣ್ಣ ಎಂಟ್ರಿ ಆಗಲಿ ತುಂಬ ಸಖತ್ತಾಗಿತ್ತು. ಹಾಗೆ ಈ ಫಿಲಮ್ ತುಂಬ ಸಕ್ಸಸ್ ತಗೊಳ್ಳಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಮೀನ್ಸ್ ತಂದೆ ತಾಯಿನ ಕೇರ್ ಮಾಡಬೇಕು, ಮತ್ತು ಮುಂದಿನ ಜನ್ರೇಷನ್ ತಂದೆ ತಾಯಿನ ನೋಡ್ಕೊಳ್ಳಲ್ಲ, ಅದೆಲ್ಲ ಇನ್ನು ಮುಂದೆ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಒಂದು ಭಾವನಿಕೆ ಇದೆ ಸರ್ ಆ ಫಿಲಮಲ್ಲಿ. ಶಿವಣ್ಣ ಅವ್ರ ಲಾಸ್ಟ್ ಎಂಟ್ರಿ ಬಂದಿದ್ದು ತುಂಬ ಕ್ರೇಜಿ ಆಗಿತ್ತು ಸರ್. ಸಖತ್ತಾಗಿ ಬಂದರು. ಅವ್ರು ಬರ್ತಾರೆ ಅಂತಲೇ ನಾವು ಅಂದ್ಕೊಂಡಿಲ್ಲ. ಸ್ಟಾರ್ಟಿಂಗ್ ಮಾತ್ರ ಡಾಮಿನನ್ಸ್ ಇಟ್ಕೊಂಡು ಬಂದಾಗ ವಾವ್ ಜೋಕರ್ ಥರ ಮಸ್ತ್ ಆಗಿದ್ರು. ಬಟ್ ಲಾಸ್ಟಲ್ಲಿ ಬಂದಿದ್ದು ಕ್ರೇಜಿ ಆಗಿತ್ತು ಸರ್. ಅಣ್ಣ ಅವ್ರ ಬರ್ಡೇ, ಹ್ಯಾಪಿ ಬರ್ಡೇ ಅಣ್ಣ ಅವ್ರ. ಪಾಪ ಎಲ್ಲೇ ಇದ್ರು ಅವ್ರ ಬ್ಲೆಸ್ಸಿಂಗ್ ಅವರ ಫ್ಯಾಮಿಲಿ ಎಲ್ಲ ಅಭಿಮಾನಿಗಳ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತು ರಾಜಣ್ಣ ಅವ್ರು ಹುಟ್ಟಿದಬ್ಬ. ಅವತ್ತೇ ನಿವೇದಿತಾ ಮೇಡಮ್ ಅವರು ಇದು ಫಿಲಮ್ದು ರಿಲೀಸ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು ಸರ್. ನಾವು ಹೊಸಬ್ರು ಮೂವಿ ಅಂತಲೇ ನೋಡೋಕೆ ಬಂದ್ವಿ. ತುಂಬ ಚೆನ್ನಾಗಿತ್ತು ಮೂವಿ. ಎಲ್ಲರೂ ಬಂದು ನೋಡಿ. ಸ್ಟೋರಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಇಷ್ಟ. ಟ್ವಿಸ್ಟಾಗಿ ಎಂಟ್ರಿ ಆದರು ಶಿವಣ್ಣ ಅವರು. ತುಂಬ ಚೆನ್ನಾಗಿತ್ತು. ಚೆನ್ನಾಗಿದೆ ಮೂವಿ. ಚೆನ್ನಾಗಿದೆ ಸರ್. ಸಿನಿಮಾದ ಮೋಟಿವೇಶನ್ ಏನಂತಂದರೆ, ಒಂದು ಡಿಪ್ರೆಷನಲ್ಲಿರೋನು ಹೇಗೆ ಆಚೆ ಬರ್ತಾನೆ, ಅವ್ನು ಬರೋದಕ್ಕೆ ಏನೇನೆಲ್ಲ ಕಾರಣ, ಮತ್ತು ಅವನು ಅಲ್ಲಿ ಯಾವ್ಯಾವ ರೀತಿ ಯಾವ್ಯಾವ ಥರ ಅವನಿಗೆ ಇನ್ಸ್ಪಿರೇಷನ್ಗಳು ಸಿಗ್ತಾ ಇರ್ತದೆ, ಅವ್ನು ಯಾವ್ಯಾವ ಥರ ಈಚೆ ಬರ್ಬೋದು, ಮತ್ತು ಅಪ್ಪ ಅಮ್ಮನ ಸೆಂಟಿಮೆಂಟು, ತಾಯಿ. ಈಗಿನ ಯೂತ್ಗೆ ಯಾವ ಥರ ಕನೆಕ್ಟಿವಿಟಿ ಆಗುತ್ತೆ ಈ ಸಿನಿಮಾ? ಈಗಿನ ಯೂತ್ಗೆ ಅದೇ ತಂದೆ ತಾಯಿ ವ್ಯಾಲ್ಯೂ ಏನು, ಅವರು ಇಲ್ಲ, ಅವ್ರು ನಮ್ಮ ಜೊತೆ ಇಲ್ಲ ಅಂತಂದಾಗ ಅವ್ರ ಟೈಮ್ ವ್ಯಾಲ್ಯೂ ನಮಗೇನು ಅಂತ ಗೊತ್ತಾಗುತ್ತೆ. ಸೊ ಆ ಥರ ಇದು ಒಂದು ಫ್ಯಾಮಿಲಿ ಸ್ಟೋರಿ ಮನಸ್ಸಿಗೆ ತುಂಬ ಕನೆಕ್ಟ್ ಆಗುತ್ತೆ. ಮತ್ತು ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ ಸರ್. ಸಿನಿಮಾದಲ್ಲಿ ಒಬ್ಬೊಬ್ಬರು ಭಾಳ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಶಿವಣ್ಣ ಅವರು ಇದರಲ್ಲಿ ಒಂದು ತುಣುಕಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಹೌದು, ನಾನು ಅಂದ್ಕೊಂಡಿರಲಿಲ್ಲ ಸರ್ ಬರ್ತಾರೆ ಅಂತ. ಸೊ ಲಾಸ್ಟಲ್ಲೂ ಕೂಡ ಅವರೇ ಬಂದರು. ನಾನೇನು ಅಂದ್ಕೊಂಡಿದ್ದೆ, ಸೊ ಯಾರೋ ಬೇರೆ ಮೋಸ್ಟ್ಲಿ ಹೀರೋಯಿನ್ನೇ ಕಾಲ್ ಮಾಡಿ ಹೇಳಿರ್ಬೋದು ಅದನ್ನು ಆಂಬ್ಯುಲೆನ್ಸ್ಗೆ ಅಂತ ನಾನು ಹೇಳಿದ್ದು. ಬಟ್ ಆದರೆ ಲಾಸ್ಟಲ್ಲಿ ಶಿವಣ್ಣನೇ ಬಂದಿದ್ದು ನಮಗೆ ತುಂಬ ಖುಷಿ ಆಯಿತು. ಸೊ ಒನ್ ವರ್ಡಲ್ಲಿ ಫೈಟ್ ಪ್ಲೇ ಬಗ್ಗೆ ಹೇಳೋದಾದ್ರೆ, ಒನ್ ವರ್ಡಲ್ಲಿ ಹೇಳೋಕ್ಕೆ ಎಲ್ಲ ಆಗುತ್ತೆ ಸರ್. ಅದಷ್ಟು ಚೆನ್ನಾಗಿರೋ ಮೂವಿ, ಅದು ತುಂಬ ಅಲ್ಟಿಮೇಟ್ ಸರ್ ಆ ಮೂವಿ. ಅವ್ರು ಕೊಡಲ್ಲ ಅಂದರು. ಅದು ಶಿವರಾಜ್ ಕುಮಾರು. ಪಾರ್ವತಮ್ಮ ಅಂತಂದರೆ ರಾಜ್ಕುಮಾರು. ಆದರೆ ಈಗ ನಿವೇದಿತಾ ರಾಜ್ಕುಮಾರ್ ಅವರು ಪಾರ್ವತಮ್ಮ ಆಗಿರ್ತಾರೆ, ಪ್ರೊಡ್ಯೂಸರ್ ಆಗಿ ಮಾಡ್ತಿದ್ದಾರೆ. ಇನ್ನೂ ಅವರು ಹೆಚ್ಚು ಸಿನಿಮಾಗಳು ಅವ್ರ ಬ್ಯಾನರ್ಗಳಲ್ಲಿ ಬರಲಿ, ಆ ಸಿನಿಮಾ ಇನ್ನು ಮಾಡಲಿ ಅಂತ. ಮತ್ತೆ ರಾಜ್ಕುಮಾರ್ ಪಾರ್ವತಮ್ಮ ಮತ್ತೊಮ್ಮೆ ಹುಟ್ಟಿ ಬಂದಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಷ್ಟು ಯಾರು ಖುಷಿ ಆಗಲ್ಲ ಸರ್. ಅವ್ರು ನೋಡ್ತಿದ್ರೆ ಅವರ ರಿಯಾಕ್ಷನ್ನೇ ಒಂಥರ ಅಲ್ಟಿಮೇಟ್. ನೋಡೋದಕ್ಕೆ ಎದ್ದು ರೋಮಾಂಚನ ಆಗುತ್ತೆ, ಎದ್ದು ಕುಣಿಯ ಅನಿಸುತ್ತೆ. ಅವರು ಮಧ್ಯಂತರದಲ್ಲಿ ಎಂಟಿಗಲ್ಲಿ ಸೂಪರ್ ಆ್ಯಕ್ಷನ್. ಹೀರೋ ವಂಶಿ ಅಂತೂ ಅವರ ತಕ್ಕಗೆ ಆ್ಯಕ್ಟಿಂಗ್ ತುಂಬ ಅದ್ಭುತ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸಿನಿಮಾ. ನೋಡ್ಬೋದು. ಭಾರಿ ಐತೆ ಅವ್ರದ್ದು. ಥ್ಯಾಂಕ್ ಯು. ಗೊತ್ತು. ರಾಜ್ಕುಮಾರ್ ಅವ್ರ ಬಗ್ಗೆ, ಅಪ್ಪಾಜಿ ಬಗ್ಗೆ ಮಾತಾಡೋಷ್ಟು ದೊಡ್ಡವನಲ್ಲ. ಅವ್ರು ಇದ್ದಾಗ ನಾನು ಹುಟ್ಟೇ ಇರಲಿಲ್ಲ. ಅದಂತೂ ಅವರು ಇದಾದಾಗ ನಾನು ಹುಟ್ಟಿದ್ದು 2005. ಥ್ಯಾಂಕ್ ಯು ರಾಜ್ಕುಮಾರ್.